ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಬೋದು, ಹಾಗೆ ವಿಶೇಷ ದೀಪಾರಾಧನೆ ಯಾವುದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಅಧಿಕ ಮಾಸ ಬಹಳ ವಿಶೇಷವಾದಂತಹ ಮಾಸ. ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರಿತೀವಿ. ಈ ಮಾಸ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರ್ದು. ಈ ಮಾಸದಲ್ಲಿ ವಿಶೇಷವಾಗಿರುವಂಥ ವ್ರತಗಳನ್ನು ಪೂಜೆಗಳನ್ನು ಮಾಡಿದ್ರೆ ಅಧಿಕ ಫಲವನ್ನು ಪಡಿಬೋದು ಅಂತ ಹೇಳ್ತಾರೆ. ಹಾಗಿದ್ರೆ ಸರಳವಾಗಿ ನಾವು ಮನೆಯಲ್ಲಿ ಅಧಿಕ ಮಾಸದ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ರೀತಿ ಪೂಜೆನ ಪ್ರತಿದಿನ ಕೂಡ ನೀವು ಮಾಡ್ಬೋದು, ಅಥವಾ ವಿಶೇಷ ದಿನಗಳಾದಂತಹ ಶುಕ್ರವಾರ, ಶನಿವಾರ ದಿವಸ ಕೂಡ ಮಾಡ್ಬೋದಾಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ದೇವರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ದೇವ್ರ ಫೋಟೋಗಳನ್ನು ಒರೆಸಿ ಅರಿಶಿನ ಕುಂಕುಮ ಇಟ್ಟು ಅನಂತರ ಫೋಟೋಗಳಿಗೆಲ್ಲ ಹೂವಿನ ಹಾರವನ್ನು ಹಾಕಿ ಹಾಗೆ ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ. ಅನಂತರ ಕಳಶ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಒಂದು ಪೀಠವನ್ನು ಒರೆಸ್ಕೊಂಡು ಆ ಪೀಠದ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕೋಬೇಕು. ಕಳಶ ಇಡುವಂಥ ಜಾಗದಲ್ಲಿ ಅಷ್ಟದಳ ಪದ್ಮದ ರಂಗೋಲಿ ಆಗಲಿ ಅಥವಾ ಐಶ್ವರ್ಯ ರಂಗೋಲಿ ಆಗಲಿ ಅಥವಾ ಕುಬೇರ ರಂಗೋಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ರಂಗೋಲಿಯನ್ನು ಹಾಕೊಂಡಿದ ನಂತರ ಆ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಇಟ್ಟು ಪೀಠದ ಪೂಜೆಯನ್ನು ಮಾಡ್ಕೋಬೇಕು. ಅನಂತರ ನಾವು ಕಳಶವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಕಳಶ ಸ್ಥಾಪನೆ ಮಾಡೋದಕ್ಕೆ ಒಂದು ತಟ್ಟೆಯನ್ನು ಇಟ್ಕೊಂಡು ಅದರೊಳಗಡೆ ಅಕ್ಕಿಯನ್ನು ಹಾಕಬೇಕು, ಅಥವಾ ಸ್ವಲ್ಪ ಅಕ್ಷತೆ ಹಾಕಿದ್ರೂ ಕೂಡ ಸಾಕಾಗತ್ತೆ. ಅನಂತರ ಕಳಶಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು. ಕಳಶದ ಒಳಗಡೆ ಶುದ್ಧವಾಗಿರುವಂತಹ ನೀರನ್ನು ಹಾಕಿ ಮಂಗಳ ದ್ರವ್ಯಗಳನ್ನು ಹಾಕಿ ಕಳಶ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ. ಅಂದರೆ ಮಂಗಳ ದ್ರವ್ಯಗಳು ಅಂದರೆ ಅರಿಶಿನ ಕುಂಕುಮ ಅಕ್ಷತೆ ಗಂಧ, ಒಂದು ಸುಗಂಧ ಭರಿತವಾದಂಥ ಹೂವು, ಹಾಗೆ ₹1 ನಾಣ್ಯ ಅಥವಾ ಬೆಳ್ಳಿ ಚಿನ್ನ ತಾಮ್ರದ ನಾಣ್ಯವನ್ನು ಅದರೊಳಗಡೆ ಹಾಕಬೇಕಾಗತ್ತೆ. ಅನಂತರ ಎರಡೂ ಕೈಗಳಿಂದ ಆ ಒಂದು ಕಳಶವನ್ನು ಮುಟ್ಟಿ ಗಂಗೆಯನ್ನು ಪ್ರಾರ್ಥನೆ ಮಾಡಿ ಅದರೊಳಗಡೆ ಹಾಕಿರುವಂಥ ಹೂವಿನಿಂದ ನಾವು ಇಟ್ಕೊಂಡಿರುವಂಥ ಎಲ್ಲ ಪೂಜಾ ಸಾಮಗ್ರಿಗಳಿಗೆ ಪ್ರೋಕ್ಷಣೆ ಮಾಡ್ಕೋಬೇಕು. ನಮ್ಮ ಮೇಲೂ ಕೂಡ ಪ್ರೋಕ್ಷಣೆ ಮಾಡ್ಕೋಬೇಕು. ಅನಂತರ 5 ವೀಳ್ಯದೆಲೆ ಆಗಲಿ ಅಥವಾ ಒಂದು ಕುಡಿ ಅಂದರೆ ಒಂದು ರೆಕ್ಕೆ ಮಾವಿನ ಎಲೆ ಆಗಲಿ ಇಟ್ಟು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿರುವಂಥ ತೆಂಗಿನಕಾಯನ್ನು ಇಡಬೇಕು. ಅನಂತರ ಮಾಂಗಲ್ಯ ಇದ್ದರೆ ಮಾಂಗಲ್ಯ ಹಾಕೊಳ್ಳಿ, ಅಥವಾ ಅರಿಶಿನದ ಕೊಂಬಿದ್ರೆ ಅರಿಶಿನದ ಕೊಂಬಿಗೆ 3 ಎಳೆ ಅರಿಶಿನದ ದಾರವನ್ನು ಕಟ್ಟಿ ಅದನ್ನೇ ಕೂಡ ನೀವು ಕಳಶಕ್ಕೆ ಕಟ್ಟಬಹುದು. ಅನಂತರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ಕಳಶಕ್ಕೆ ಯಾವುದೇ ಪೂಜೆ ಮಾಡುವಾಗಲಿ ದೇವರಿಗೆ ಹೂಗಳನ್ನು ಬಳಸುವಾಗ ಆದಷ್ಟು ಸುಗಂಧಭರಿತವಾದಂಥ ಹೂಗಳನ್ನು ಬಳಸಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನೀವು ಬೆಳೆದಿರೋವಂಥ ಒಂದೇ ಹೂವು ಇಟ್ಟು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಸಲ್ಲುತ್ತೆ ಅಂತ ಕೂಡ ಹೇಳ್ತಾರೆ. ಕಳಶ ಸ್ಥಾಪನೆ ಆದ ನಂತರ ದೀಪಗಳನ್ನು ಇಟ್ಕೊಂಡು ಆ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಎಣ್ಣೆ ಬತ್ತಿಯನ್ನು ಹಾಕಿ ತಯಾರು ಮಾಡ್ಕೋಬೇಕಾಗತ್ತೆ. ಕಾಮಾಕ್ಷಿ ದೀಪ ಇದ್ದರೆ ಕಾಮಾಕ್ಷಿ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಎಣ್ಣೆ ಹಾಕಿ ಬತ್ತಿಯನ್ನು ಹಾಕಿ ರೆಡಿ ಮಾಡ್ಕೋಬೇಕು. ಇನ್ನು ಮನೆಯಲ್ಲಿರುವಂಥ ವಿಗ್ರಹಗಳನ್ನು ಕೂಡ ನೀಟಾಗಿ ತೊಳೆದು ಒರೆಸಿ ಅನಂತರ ಅವುಗಳನ್ನು ಒಂದು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ಥಾಪನೆ ಮಾಡ್ಬೋದು. ದೀಪಂ ಜ್ಯೋತಿ ಪರಬ್ರಹ್ಮ ಅಂತೀವಿ, ಅಂದರೆ ದೀಪವನ್ನೇ ನಾವು ದೇವರ ಸ್ವರೂಪವಾಗಿ ಪೂಜೆ ಮಾಡ್ತೀವಿ. ಹಾಗಾಗಿ ದೀಪಗಳಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು. ನಾನಿಲ್ಲಿ ನಮ್ಮ ಮನೆಯಲ್ಲಿರುವಂಥ 2 ಆನೆಗಳನ್ನು ಕೂಡ ಕಳಶದ ಅಕ್ಕಪಕ್ಕ ಏರ್ಪಾಡು ಮಾಡ್ಕೊಂಡಿದ್ದೀನಿ. ಇನ್ನು ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನು ಇಡೋದಕ್ಕೆ ಈ ರೀತಿಯಾದಂಥ ಒಂದು ಸಿಂಹಾಸನವನ್ನು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ. ಇವಾಗ ಆ ಸಂಪುಟಕ್ಕೆ, ಅಂದರೆ ಇದನ್ನು ಸಿಂಹಾಸನ ಸಂಪುಟ ಅಂತಲೂ ಕೂಡ ಕರೀತಾರೆ, ಪೀಠ ಅಂತಲೂ ಕೂಡ ಕರೀತಾರೆ. ಇದಕ್ಕೂ ಕೂಡ ಗಣಪತಿಯ ಒಂದು ಚಿತ್ರ ಇತ್ತು, ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಇದ್ರ ಮೇಲೆ ಇವಾಗ ಎಲ್ಲ ವಿಗ್ರಹಗಳನ್ನು ಏರ್ಪಾಡು ಮಾಡ್ತಾ ಇದ್ದೀನಿ. ಈ ರೀತಿಯಾದಂಥ ಸಿಂಹಾಸನ ಅಥವಾ ಸಂಪುಟನೇ ಇರಬೇಕು ಅಂತ ಏನೂ ಇಲ್ಲ. ಮೊದಲೇ ಹೇಳ್ದಾಗೆ ಒಂದು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಕೂಡ ನೀವು ಇಡ್ಬೋದು, ಅಥವಾ ಪೀಠ ಅಥವಾ ಮರದಿಂದ ಮಾಡಿರುವಂತಹ ಮಣೆ ಮೇಲೂ ಕೂಡ ನೀವು ವಿಗ್ರಹಗಳನ್ನು ಸ್ಥಾಪನೆ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ವಿಗ್ರಹಗಳನ್ನು ಇಡಬಾರ್ದು. ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ, ಅದರಿಂದ ಹೊರಬರುವಂಥ ಎಲ್ಲ ಪಾಸಿಟಿವ್ ಎನರ್ಜಿ ಕೂಡ ವೇಸ್ಟ್ ಆಗಿ ಹೋಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ತಟ್ಟೆ ಅಥವಾ ಪೀಠದ ಮೇಲೇ ನೀವು ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹಗಳನ್ನು ಇಡಬೇಕಾಗತ್ತೆ. ಇನ್ನು ಪೂಜೆಗೆ ಬಳಸುವಂಥ ವಿಗ್ರಹಗಳು ಹೇಗಿರಬೇಕು ಅಂತಂದರೆ, ಆದಷ್ಟು ನಿಮ್ಮ ಮುಷ್ಟಿಯಲ್ಲಿ ಇಡಿಸೋಷ್ಟು ಮಾತ್ರ ವಿಗ್ರಹಗಳನ್ನು ನೀವು ಪೂಜೆಯಲ್ಲಿ ಇಟ್ಕೊಬೇಕು, ಪೂಜೆಗೆ ಬಳಸಬೇಕಾಗತ್ತೆ. ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡ್ರೆ ಪ್ರತಿನಿತ್ಯ ನೇಮದಿಂದ ಅವುಗಳಿಗೆ ಅಭಿಷೇಕ ಮಾಡಬೇಕಾಗತ್ತೆ, ಪ್ರಸಾದವನ್ನು ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು. ಇದೆಲ್ಲ ಕೆಲವು ಸಲ ಸಾಧ್ಯವಾಗೋದಿಲ್ಲ. ಯಾಕಂದರೆ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಒಂದು ಟ್ರಿಪ್ ಹೋಗಿರ್ತೀವಿ, ಬೇರೆ ಯಾರ್ದೋ ಮನೆಗೆ ಹೋಗಿರ್ತೀವಿ. ಆ ಸಮಯದಲ್ಲಿ ಪೂಜೆಗಳು ಪುನಸ್ಕಾರಗಳು ನಡೆದೇ ಇದ್ದರೆ ಅದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಮನೆಯಲ್ಲಿ ಪೂಜೆಗೆ ಬಳಸಿ.
ದೊಡ್ಡ ದೊಡ್ಡ ವಿಗ್ರಹಗಳನ್ನು ತೊಗೊಂಡು ಬಂದರೂ ಕೂಡ ಅದನ್ನು ಶೋ ಪೀಸ್ ಆಗಿ ಬಳಸಿ ಅದನ್ನು ಪೂಜೆಗೆ ಬಳಸೋದಕ್ಕೆ ಹೋಗಬೇಡಿ. ಅಂದರೆ ಅಭಿಷೇಕ ಮಾಡುವಂಥದ್ದು, ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಅವುಗಳಿಗೆ ಅರ್ಚನೆ ಮಾಡುವಂಥದ್ದು ಇವುಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಅದನ್ನು ಒಂದು ಆ್ಯಂಟಿಕ್ ಪೀಸ್ ಅಥವಾ ಶೋ ಪೀಸ್ ಥರ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ವಿಗ್ರಹಗಳಿಗೆ ತೊಳೆದ ನಂತರ ನೀವು ಅಭಿಷೇಕವನ್ನು ನೆರವೇರಿಸಿ ಆನಂತರ ನೀವು ಈ ರೀತಿ ಏರ್ಪಾಡು ಮಾಡಿಕೊಂಡು ಎಲ್ಲ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧ ಇಡೋವಂಥದ್ದಕ್ಕೆ ಗಂಧ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಈ ರೀತಿ ಒಂದು ಸಂಪುಟದ ಮೇಲಿಟ್ಟರೆ ನಮಗೆ ಹೂಗಳಿಡೋದಕ್ಕೂ ಕೂಡ ತುಂಬಾ ಸುಲಭ. ಚಿಕ್ಕ ಚಿಕ್ಕ ಹೂಗಳನ್ನು ಕೂಡ ಇಡ್ಬೋದು. ಎಲ್ಲ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಹೂಗಳನ್ನೇ ನಾನಿವತ್ತು ದೇವರುಗಳಿಗೆ ಏರಿಸಿದ್ದೀನಿ. ಅನಂತರ ದೇವ್ರ ಮುಂದೆ ಒಂದು ಪೀಠದ ಮೇಲೆ ರಂಗೋಲಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟಿನಿಂದ ಹಾಕ್ತಾ ಇದ್ದೀನಿ ರಂಗೋಲಿ. ಈ ರಂಗೋಲಿ ಸ್ಟೆನ್ಸಿಲ್ಸ್ ಏನಿದೆ ಇದರಲ್ಲಿ ಪ್ರತಿಯೊಂದು ದೇವರಿಗೆ ಸಂಬಂಧಪಟ್ಟಂಥ ರಂಗೋಲಿ ಇದೆ. ಗೋಪಾದ ಆಗಿರ್ಬೋದು, ಲಕ್ಷ್ಮೀಪಾದ ಆಗಿರ್ಬೋದು, ಸೂರ್ಯ, ಚಂದ್ರ, ಗದೆ, ಶಂಖ, ಚಕ್ರ, ಹಾಗೆ ಸ್ವಸ್ತಿಕ್, ಓಮು, ಈ ರೀತಿ ದೇವರಿಗೆ ಸಂಬಂಧಪಟ್ಟಂಥ ಎಲ್ಲ ರಂಗೋಲಿ ಇರೋದ್ರಿಂದ ಆ ಒಂದು ಸ್ಟೆನ್ಸಿಲ್ಸ್ನ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಈ ಒಂದು ಪೀಠದ ಮೇಲೆ ಹಾಕ್ತೀನಿ. ಕಮಲ ಇದೆ, ಹಾಗೆ ನಕ್ಷತ್ರ ಇದೆ. ಈ ರಂಗೋಲಿಯನ್ನು ಹಾಕ್ಕೊಂಡು ರಂಗೋಲಿಗೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಈ ರಂಗೋಲಿಯ ಮೇಲೆ ನಾನು ಅಧಿಕ ಮಾಸದಲ್ಲಿ ಹಚ್ಚುವಂಥ ಸಾಲು ದೀಪವನ್ನು ಇಟ್ಕೋತಾ ಇದ್ದೀನಿ. ಈ ಸಾಲು ದೀಪವನ್ನು ನಮ್ಮ ಆಂಟಿ ನನಗೆ ಗಿಫ್ಟ್ ಮಾಡಿದರು. ಈ ಸಾಲು ದೀಪ ಏನಿದೆ ಇದು 33 ಸಾಲುಗಳು ಇರುವಂತಹ ದೀಪ ಸಿಗತ್ತೆ. ಆ ದೀಪವನ್ನು ಈ ಅಧಿಕ ಮಾಸದಲ್ಲಿ ಹಚ್ಚಿದ್ರೆ ಬಹಳನೇ ಶ್ರೇಷ್ಠ. ಇದಕ್ಕೆ ಸ್ಪೆಷಲಾಗಿ ನಾವು ಕಮಲದ ಬತ್ತಿಯನ್ನು ಮಾಡ್ಕೋಬೇಕಾಗತ್ತೆ. ಕಮಲದ ದಿಂಡಿನಲ್ಲಿ ಸಿಗುವಂಥ ನಾರನ್ನು ಬಳಸಿ ಬತ್ತಿಯನ್ನು ಮಾಡ್ತಾರೆ. ಆ ರೀತಿ ಬತ್ತಿ ಸಿಗದೇ ಇದ್ದರೂ ಪರವಾಗಿಲ್ಲ, ನಾರ್ಮಲಾಗಿ ನಾವು ದೀಪವನ್ನು ಹಚ್ಚುತ್ತೀವಲ್ಲ ಅದೇ ಬತ್ತಿಯಲ್ಲಿ ನಾವು ಕಮಲದ ರೀತಿಯಲ್ಲಿ ಬತ್ತಿಯನ್ನು ಮಾಡಿಕೊಂಡು ಅನಂತರ ಆ ಬತ್ತಿಯನ್ನು ಹಾಕಿ ತುಪ್ಪ ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತೆ. ಪ್ರತಿದಿನ 33 ದೀಪಗಳನ್ನು ಹಚ್ಚಿದ್ರೆ ಬಹಳನೇ ಶ್ರೇಷ್ಠ. ಆದರೆ ಪ್ರತಿಯೊಬ್ಬರಿಗೂ 33 ದೀಪಗಳನ್ನು ಹಚ್ಚಿ ಪೂಜೆ ಮಾಡೋದು ಪ್ರತಿನಿತ್ಯ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ 2 ದೀಪಗಳು ಸಿಗುತ್ತೆ. ಅಂಥ 2 ದೀಪಗಳದ ಒಂದು ಸಾಲನ್ನು ತೊಗೊಂಡು ಬಂದಿಟ್ಟುಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಅದಕ್ಕೆ ಕಮಲದ ಬತ್ತಿಯನ್ನು ಮಾಡಿ ತುಪ್ಪವನ್ನು ಹಾಕಿ ದೇವ್ರ ಮುಂದೆ ಪ್ರತಿದಿನ ಈ ಅಧಿಕ ಮಾಸದಲ್ಲಿ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನೀವು ನಾರ್ಮಲ್ ಆಗಿ ಮಾಡ್ತಿರಲ್ಲ ಪೂಜೆ, ಆ ಪೂಜೆಗಿಂತ ಅಧಿಕ ಮಾಸದಲ್ಲಿ ಮಾಡುವಂತಹ ಪೂಜೆ ಏನಿದೆ ಅದು ಅಧಿಕ ಫಲವನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ಈ ಅಧಿಕ ಮಾಸದಲ್ಲಿ ಮಾಡುವಂತಹ ಪೂಜೆಗೆ ಬಹಳನೇ ಪ್ರಾಮುಖ್ಯತೆ ಇದೆ. ನೋಡಿ ಈ ರೀತಿ ಕಾಣಿಸುತ್ತೆ ದೀಪ. ಹಾಗೆ ಬತ್ತಿ ನೋಡ್ತಾ ಇರ್ಬೋದು, ಕಮಲದ ಶೇಪಲ್ಲಿ ಮಾಡಿರುವಂಥ ಬತ್ತಿ ಇದು. ಇದನ್ನು ಯಾವ ರೀತಿ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ತುಂಬಾ ಸರಳ. 33 ದೀಪಗಳನ್ನು ನೀವು ಹಚ್ತೀರಾ ಅಂತಂದರೆ ಹಿಂದಿನ ದಿವಸನೇ ಬತ್ತಿ ರೆಡಿ ಮಾಡಿಕೊಂಡು ತುಪ್ಪದಲ್ಲಿ ನೆನೆಸಿ ಇಟ್ಕೋಬೋದು ಆ ಬತ್ತಿಗಳನ್ನು. ಆನಂತರ ಬೆಳಗ್ಗೆ ಎದ್ದು ಪೂಜೆ ಮಾಡುವಾಗ ಆ ದೀಪಗಳನ್ನು ಹಚ್ಚಬಹುದು. ಇವಾಗ ಅಗರಬತ್ತಿಯಿಂದ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ. ಎಲ್ಲ ರೆಡಿ ಆಗಿದೆ ಇವಾಗ ಪೂಜೆ ಮಾಡೋದಕ್ಕೆ. ನೈವೇದ್ಯಕ್ಕೆ ಏನಿಡಬೇಕು ಅಂತಂತಂದರೆ ನೀವು ಡ್ರೈ ಫ್ರೂಟ್ಸನ್ನು ಇಡ್ಬೋದು, ಅಥವಾ ಹಣ್ಣುಗಳು ಸಿಗುತ್ತೆ ಹಣ್ಣುಗಳನ್ನು ಇಡ್ಬೋದು, ಅಥವಾ ನಿಮ್ಮ ಕೈಲಿ ಏನಾದರೂ ಅವತ್ತಿನ ದಿವಸ ಮಾಡೋದಕ್ಕೆ ಸಾಧ್ಯ ಆದರೆ ಪ್ರಸಾದ ಅದನ್ನು ಕೂಡ ನೀವು ಮಾಡಿಟ್ಟು ನೈವೇದ್ಯವನ್ನು ಮಾಡ್ಬೋದು. ಹಸಿ ಹಾಲನ್ನು ನೈವೇದ್ಯ ಮಾಡ್ಬೋದು, ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡ್ಬೋದು, ಬೆಲ್ಲದ ತುಂಡನ್ನು ನೈವೇದ್ಯ ಮಾಡ್ಬೋದು, ಅಥವಾ ತುಪ್ಪ ಸಕ್ಕರೆಯನ್ನು ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು. ಅದನ್ನು ಮತ್ತೆ ನೀವು ಅಡುಗೆಗೆ ಬಳಸ್ಕೊಬೋದು. ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವಾಗ ಧೂಪವನ್ನು ತೋರಿಸ್ತಾ ಪೂಜೆಯನ್ನು ಆರಂಭ ಮಾಡೋಣ. ಧೂಪ ಮಾಡಿದ ನಂತರ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಈ ಮಾಸ ಪುರುಷೋತ್ತಮ ಮಾಸ, ವಿಷ್ಣುವಿಗೆ ಪ್ರಿಯವಾಗಿರುವಂಥ ಮಾಸ ಅಂತ ಮೊದಲೇ ಹೇಳಿದ್ನಲ್ವ. ಹಾಗಾಗಿ ನಿಮಗೇನಾದರೂ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದಕ್ಕೆ ಬಂದರೆ ಅದನ್ನು ಹೇಳ್ಕೊಳ್ಬೋದು. ಅಥವಾ ನೀವು ಪೂಜೆ ಮಾಡುವಾಗ ಯೂಟ್ಯೂಬಲ್ಲೇ ಅಥವಾ ನಿಮ್ಮ ಟಿ ವಿಯಲ್ಲೇ ಆಗಿರಲಿ ವಿಷ್ಣು ಸಹಸ್ರನಾಮವನ್ನು ಹಾಡನ್ನು ಹಾಕ್ಕೊಂಡು ನೀವು ಆನಂತರ ಪೂಜೆಯನ್ನು ಮಾಡ್ಬೋದು. ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ನೀವಿನ್ನು ಪಠನೆ ಮಾಡಿದ್ರೆ ನಿಮ್ಮ ಬಾಯಿಂದನೇ ಹೇಳಿದ್ರೆ ಇನ್ನೂ ಒಳ್ಳೆಯದು. ಅಷ್ಟೊಂದೆಲ್ಲ ಹೇಳೋದಕ್ಕೆ ಬರಲ್ಲ ಅಂತಂದರೆ ವಿಷ್ಣು ಅಷ್ಟೋತ್ರ ಆಗಲಿ, ಲಕ್ಷ್ಮಿ ಅಷ್ಟೋತ್ರ ಆಗಲಿ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು. ಬಿಡಿ ಹೂಗಳಿಂದ ಅಥವಾ ಅಕ್ಷತೆಯಿಂದ, ನೀವು ತುಳಸಿ ದಳಗಳಿಂದನೂ ಕೂಡ ಅರ್ಚನೆ ಮಾಡ್ಬೋದು. ಹಾಗೆ ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಿ, ನೀವು ನೈವೇದ್ಯಕ್ಕೆ ಏನಿಟ್ಟಿರ್ತೀರೋ ಅದನ್ನು ನೈವೇದ್ಯ ಮಾಡಿ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಆರತಿಯನ್ನು ಮನೆ ಮಂದಿ ಎಲ್ಲ ತೊಗೋಬೇಕಾಗತ್ತೆ. ಈ ರೀತಿಯಾದಂಥ ಪೂಜೆ ಶುಕ್ರವಾರದ ದಿವಸ ಮಾಡ್ಬೋದು. ಶನಿವಾರದ ದಿವಸ ನೀವು ಮಾಡ್ತೀರಾ ಅಂತಂದರೆ ಅಧಿಕ ಮಾಸದಲ್ಲಿ ಸಪ್ತ ಶನಿವಾರಗಳ ವ್ರತ ಇದೆಯಲ್ಲ ಅದನ್ನು ಆರಂಭ ಮಾಡ್ಬೋದು. ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ಮಾಡಿಕೊಂಡು 7 ದೀಪಗಳನ್ನು ಮಾಡಿ ಆ ದೀಪವನ್ನು ಹಚ್ಚಿ ಸಪ್ತ ಶನಿವಾರ ವ್ರತಗಳನ್ನು ಮಾಡ್ಬೋದು. ಹಾಗೆ ಪ್ರತಿ ಸೋಮವಾರದ ದಿವಸ ಅಧಿಕ ಮಾಸದಲ್ಲಿ ಮಾಡುವಂಥ ವಿಶೇಷವಾದಂಥ
16 ಸೋಮವಾರ ವ್ರತಗಳನ್ನು ಮಾಡ್ಬೋದು. ಅಂದರೆ ಇವಾಗ ಅಧಿಕ ಮಾಸದಲ್ಲಿ 4 ಸೋಮವಾರ ಬಂದರೆ ಆ 4 ಸೋಮವಾರಗಳೇ ನೀವು ಅಧಿಕ ಮಾಸದ ವ್ರತವನ್ನು ಆಚರಣೆ ಮಾಡ್ಬೋದಾಗಿರುತ್ತೆ. ಸಪ್ತ ಶನಿವಾರ ವ್ರತನೂ ಕೂಡ ಹಾಗೆ ನಾವು ನಾರ್ಮಲಾಗಿ ಮಾಡೋದಾದರೆ 7 ಶನಿವಾರಗಳು ಮಾಡ್ತೀವಿ. ಆದರೆ ಈ ಅಧಿಕ ಮಾಸದಲ್ಲಿ 4 ಬಂದಿದ್ದರೆ 4 ವಾರಗಳೇ ನೀವು ಸಪ್ತ ಶನಿವಾರ ವ್ರತಗಳನ್ನು ಮುಗಿಸ್ಕೊಬೋದು. ಅದೇ ರೀತಿಯಲ್ಲಿ ಲಕ್ಷ್ಮೀ ವ್ರತಗಳನ್ನು ಕೇಳೋದಾದರೆ ಗೌರಿ ಪೂಜೆಯನ್ನು ಗೌರಿ ವ್ರತವನ್ನು ಮಾಡ್ಬೋದು, ಮಂಗಳ ಗೌರಿ ವ್ರತವನ್ನು ಮಾಡ್ಬೋದು, ಹಾಗೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೋದು, ಸಂಪತ್ ಲಕ್ಷ್ಮಿ ಪೂಜೆಯನ್ನು ಕೂಡ ಈ ಒಂದು ಮಾಸದಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ತುಂಬಾ ಸರಳವಾಗಿ ನಿಮ್ಮ ಮನೆ ಮಟ್ಟಿಗೆ ನೀವು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಬೇರೆಯವರಿಗೆ ದಾನ ಕೊಡಿ, ತುಂಬಾ ಒಳ್ಳೆಯದು. ದೀಪದಾನವನ್ನು ಮಾಡಿದ್ರೆ ಅದು ಬೆಳ್ಳಿದಾಗಲಿ, ಹಿತ್ತಾಳೆದಾಗಲಿ ಅಥವಾ ಮಣ್ಣಿಂದಾಗಲಿ ದೀಪವನ್ನು ನೀವು ಬೇರೆಯವ್ರಿಗೆ ದಾನ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಅಧಿಕ ಮಾಸದಲ್ಲಿ ಮಾಡುವಂಥ ಒಂದು ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.